ಸಾಕಷ್ಟು ನಮ್ಮಲ್ಲಿ ಅಧಿಕಾರಿ ಬರ್ತಾರೆ, ರಿಟೈರ್ಡ್ ಎಂಪ್ಲಾಯ್ಸ್ ಬರ್ತಾರೆ. ಸರ್ ರಿಟೈರ್ಮೆಂಟ್ ಸಾಮರ್ಥ್ಯ ಇಲ್ಲದ್ರೆ ದಯವಿಟ್ಟು ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಆಗಿದ್ರೆ ನಿಮ್ಗೆ ಉಚಿತ ಒಬ್ಬ ವಕೀಲರು ಕೊಡುವಂತ ಕಾನೂನು ಹೋರಾಟ ಮಾಡಬೇಕು, ನಾನು ಹೆಂಗೆ ಗೆದಿಯಕ್ಕೆ ಸಾಧ್ಯ ನನಗೆ ಆಗಿ. ಹಾಗಾಗಿ ನಿಮ್ಗೆ ಉಚಿತ ಒಬ್ಬ ವಕೀಲರು ಕೊಡುವಂತ ಕೆಲಸ, ಆ ಸಾಲ ವಾಪಸ್ ಬರುವುದಿಲ್ಲ. ಕೆಲವರು ಇಷ್ಟು ವಿಚಿತ್ರ ಇದ್ದಾರೆ, ತಮ್ಮ ಮಕ್ಕಳಿಗೆ ಸಾಲ ಕೊಡ್ತಾರೆ. ಆ ಮಕ್ಕಳಿಗೆ ಸಾಲ ಬಡ್ಡಿ ಕೇಳಿದ್ರೆ ಮನೆಯಲ್ಲಿರೋ ಮಗನೇ ನಿಮ್ಗೆ ಯಾವುದೇ ಕಾರಣಕ್ಕೂ ವ್ಯವಹಾರ ಮಾಡಬೇಡಿ. ಪೋಸ್ಟ್ಗಾಗಿ ಮಾಡಿರುವಂತ ಒಂದು ಯೋಜನೆ ನೀವೇನಾಗುತ್ತೆ, ನೀವೇನಾದ್ರು ಮನೆಗೆ ಬಂದು ಪೋಸ್ಟ್ ಮ್ಯಾನ್ ಕೊಡ್ತಾನೆ, ನೀವು ಬ್ಯಾಂಕ್ ಕೂಡ ಹೋಗೋ ಅವಶ್ಯಕತೆ ಇಲ್ಲ. ಅವಾಗ ಮತ್ತೆ ನೀವು ಇಕ್ಕಟ್ಟಿಗೆ ಸಿಕ್ಕೊಳ್ತೀವಿ. ಕಾನೂನು ಏನ್ ಹೇಳ್ತೈತೆ, ಇದನ್ನ ಚೆಕ್ ಇದ್ರೆ ನೀವು ಎನ್ಐ ಹಾಕಲಿ, ಚೆಕ್ ಬೌನ್ಸಿಂಗ್ ಕೇಸ್ ಹಾಕ್ತಾರೆ. ಅದೇ ಎಷ್ಟು ವರ್ಷ ಇರುತ್ತೆ. ಸರ್ ಥ್ಯಾಂಕ್ ಯು. ಮಕ್ಕಳನ್ನು ಚೆನ್ನಾಗಿ ಪಾಲನೆ ಮಾಡಿ ಅವರಿಗೆ ದೊಡ್ಡವರು ಮಾಡಿ ತುಂಬ ಚೆನ್ನಾಗಿ ನೋಡಿಕೊಂಡು ಒಂದು ಹಂತಕ್ಕೆ ಅವರಿಗೆ ತಲುಪಿಸಿರ್ತೀರಿ. ಅವ್ರ ನಂತರ ಅವರು ಮದುವೆ ಮಾಡಿಕೊಂಡು ನಂತರ ಅವ್ರು ತಮ್ಮ ಮನೆಯನ್ನು ಬಿಟ್ಟು ಬೇರೆ ಬೇರೆ ಕಡೆ ಇರಲಿಕ್ಕೆ ಪ್ರಾರಂಭ ಆಗಿದ ಮೇಲೆ ತಾವು ಮನೆಯಲ್ಲಿ ಒಬ್ಬರೇ ಇರ್ತೀರಿ. ಆವಾಗ ತಮಗೆ 60-70 ವರ್ಷ ಆಗಿರುತ್ತೆ. ಆವಾಗ ತಮ್ಮ ಶಕ್ತಿ ಎಲ್ಲ ಕಡಿಮೆ ಆಗಿರುತ್ತೆ, ದುಡಿಮೆ ಮಾಡಲಿಕ್ಕೆ ಆಸಕ್ತರಾಗಿರ್ತೀರ ತಾವು. ಅಂಥ ಸಂದರ್ಭದಲ್ಲಿ ತಮಗೆ ನೋಡ್ಕೊಳ್ಳಿಕ್ಕೆ ಮಕ್ಕಳು ಇರಲೇಬೇಕು. ಆದರೆ ಕೆಲವೊಂದು ಸಂದರ್ಭದಲ್ಲಿ ಮಕ್ಕಳು ತಮ್ಮ ಜೊತೆ ಇರೋದಿಲ್ಲ. ಅಂತಹ ಸಂದರ್ಭದಲ್ಲಿ ತಾವು ಏನು ಮಾಡ್ಬೇಕಂದ್ರೆ ಆವಾಗ ತಾವು ಈ ಎಲ್ಲ ಓಲ್ಡ್ ಏಜ್ ಹೋಮ್ಗಳು, ಅನಾಥಾಶ್ರಮ ಇಂಥ ಕಡೆ ಎಲ್ಲ ತಾವು ಆಶ್ರಯ ಪಡೆಯುತ್ತೀರಿ. ಇಂಥ ಒಂದು ಸಂದರ್ಭದಲ್ಲಿ ತಮಗೆ ಆರ್ಥಿಕವಾಗಿ ಸಹಾಯ ಆಗಬೇಕಾಗುತ್ತೆ ಅಂತ ಸಂದರ್ಭದಲ್ಲಿ ತುಂಬಾ ಮುಖ್ಯವಾಗಿರುತ್ತೆ. ಪೊಲೀಸ್ ಇಲಾಖೆ ಆಶ್ರಯ ಯೋಜನೆ ಅಡಿಯಲ್ಲಿ ಯಾರು ಒಂಟಿಯಾಗಿರ್ತಾರೆ, ತಂದೆ ತಾಯಿ ಅಂತವರ ವಿವರಗಳು ಸಂಗ್ರಹ ಮಾಡ್ತಾ ಇದ್ದಾರೆ ಇಲಾಖೆಯವರು. ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಮನೆ ಮನೆಗೆ ಭೇಟಿ ನೀಡ್ತಾ ಇದ್ದಾರೆ. ನೀವು ಮನೆ ಮನೆಗೆ ಪೊಲೀಸ್ ಕಾನ್ಸ್ಟೇಬಲ್ ಬಂದಾಗ ಅವ್ರ ನಂಬರ್ ಇಟ್ಕೊಳ್ಳಿ. ಏನಾದರೂ ಸಮಸ್ಯೆ ಇದ್ರೆ ಅವ್ರ ಜೊತೆ ಚರ್ಚೆ ಮಾಡಬೇಕು. ಪೊಲೀಸ್ ಕಾನ್ಸ್ಟೇಬಲ್ ಬರ್ತಾ ಇರೋದು ನಿಮ್ಮ ಮನೆಗೆ, ನಿಮ್ಮ ಸಂಪರ್ಕ ಬರ್ತಾ ಇರೋದು ನಿಮ್ಮ ಸಹಾಯಕ್ಕಾಗಿ. ಹಾಗಾಗಿ ಯಾವುದೇ ಭಯ ಇಲ್ಲದೆ ಅವ್ರ ಜೊತೆ ಒಂದು ಸ್ನೇಹ ಬೆಳೆಸ್ಬೇಕು. ನೀವು ಬೀಟ್ ಪೊಲೀಸ್ ಜೊತೆ ಸಂಪರ್ಕ ಮಾಡಿದಾಗ ಮನೆಯಲ್ಲಿರುವಂಥ ಮಕ್ಕಳು ಸಹ ಏನಾದ್ರೆ ನಿಮ್ಗೊಂದು ಗೌರವದಿಂದ ಕಾಣ್ತಾರೆ. ಬರುವಂಥ ಬೀಟ್ ಪೊಲೀಸ್ ಜೊತೆ ಸಂಪರ್ಕದಲ್ಲಿ ಇರ್ರಿ. ಒಂದು ಸಮಿತಿಗಳು ಮಾಡಿ, ಆ ವಾರ್ಡ್ ಸಮಿತಿ, ಪಂಚಾಯತ್ ಲೆವೆಲ್ ಸಮಿತಿ ಮಾಡುವಾಗ ನಮ್ಮ ಸಂಸ್ಥೆ ನಿಮ್ಗೆ ಏನೇನು ಬೇಕೋ ಅದನ್ನೆಲ್ಲ ವ್ಯವಸ್ಥೆ ಮಾಡೋಕ್ಕೆ, ನಿಮಗೆ ಕಮ್ಯುನಿಕೇಟ್ ಮಾಡೋಕ್ಕೆ ಒಂದು ಗ್ರೂಪ್ ಮಾಡ್ಬೋದು, ವಾಟ್ಸಪ್ ಗ್ರೂಪ್ ಮಾಡ್ಬೋದು. ಹಾಗಾಗಿ ನೀವು ಆ ವಾರ್ಡಲ್ಲಿ ಏನಾದರೂ ಸಮಸ್ಯೆಗಳಿದ್ದಾಗ ಸಹ ಸಂಬಂಧಪಟ್ಟ ಕಾರ್ಪೊರೇಟರ್ ಜೊತೆ ಚರ್ಚೆ ಮಾಡ್ಬೋದು. ನೀವು ಗಾರ್ಡನ್ನಲ್ಲಿ ಏನಾದರೂ ವಿಷಯ ಇದ್ರೆ ನಿಮಗೆ ಕೂತ್ಕೊಳ್ಳೋಕ್ಕೆ ವ್ಯವಸ್ಥೆ ಆಗುತ್ತೆ. ಎಲ್ಲಿ ಸಂಘಟನೆ ಇರುತ್ತೋ, ಎಲ್ಲರೂ ಒಟ್ಟಿಗಾಗಿರ್ತಿರೋ ಅಲ್ಲಿ ಗೌರವ ನಿಮಗೆ ಸಿಗುತ್ತೆ. ಕಾನೂನಿನ ಎಲ್ಲ ಚೌಕಟ್ಟಿನಲ್ಲಿ ನೀವು ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ.